ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಶುಕ್ರವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೇ ಎದ್ದಿದ್ನಲ್ಲ, ಸ್ವಲ್ಪ ಬೆಣ್ಣೆನ ತೊಗೊಂಡು ಬಂದಿದ್ದೆ ನೆನ್ನೆನೆ. ಅದನ್ನು ಫ್ರೀಜರಲ್ಲಿಟ್ಟು ಇನ್ನು ತೆಗೆದು 1 ಅವರ್ ಆಚೆ ಇಟ್ಟಿದ್ಮೇಲೆ ತುಪ್ಪ ಮಾಡ್ಕೊಳ್ಳೋಣ, ಬೇಗನೆ ಎದ್ದಿರ್ತೀನಲ್ಲ ಅಂತ ಹೇಳಿಬಿಟ್ಟು ಮಕ್ಕಳು ಎದ್ದೇಳೋಷ್ಟೊತ್ತಲ್ಲಿ ತುಪ್ಪ ಮಾಡ್ಕೋಬೇಕಿತ್ತು. ಹಾಗಾಗಿ ಒಂದು ಸಣ್ಣ ಪಾತ್ರೆಗೆ 2 ಬೆಣ್ಣೆದು ಪ್ಯಾಕೆಟನ್ನು ಸಹಿತ ಹಾಕಿಬಿಟ್ಟು ನಾನಿಲ್ಲಿ ನಂದಿನಿ ಬೆಣ್ಣೆನ ತೊಗೊಂಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪ್ಯಾಕ್ ಕೂಡ ಬ್ಲೂ ಇತ್ತು ಫಸ್ಟು, ಈಗ ಗ್ರೀನ್ ಕಲರ್ ಚೇಂಜ್ ಆಗಿದೆ ಮತ್ತು ತುಂಬಾ ಟೇಸ್ಟು ಕೂಡ ಇರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಕಾಯೋಕ್ಕಂತ ಇಟ್ಬಿಟ್ಟು ಇದರಲ್ಲಿರೋ ವೈಟ್ ಅಂಶ ಎಲ್ಲ ನೀಟಾಗಿ ಹೋಗಿ ಕೆಳಗಡೆ ಇರಬೇಕು. ಅದು ಚೆನ್ನಾಗಿ ಕಾದಿದ್ದಾದಮೇಲೆ ಅದು ನೊರೆ ಎಲ್ಲ ಕಡಿಮೆ ಆಗುತ್ತೆ. ಆಗ ಒಂದು ಸ್ವಲ್ಪ ಹುರಿದಿಟ್ಕೊಂಡಿರೋ ಅಂತಹ ಮೆಂತ್ಯನ ಹಾಕಬೇಕು. ಮೆಂತ್ಯನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗೆಲ್ಲ ಒಬ್ಬೊಬ್ಬರು ತುಪ್ಪ ಮಾಡೋದು ಒಂದೊಂದು ಥರ ಇರುತ್ತೆ. ಇನ್ನು ಅದೆಲ್ಲ ಚೆನ್ನಾಗಿ ವೈಟ್ ಕಲರ್ ಎಲ್ಲ ಹೋಗಿದ್ದಾದಮೇಲೆ ಒಂದು ವೀಳ್ಯದೆಲೆನ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ನುಗ್ಗೆ ಸೊಪ್ಪು ಎಲ್ಲ ಹಾಕ್ಕೊಳ್ತಾರೆ. ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ. ಫೈನಲಿ ತುಪ್ಪ ಕೂಡ ಇಷ್ಟ ಆಗಿತ್ತು, ತುಂಬಾ ಚೆನ್ನಾಗಿ ಸಹಿತ ಆಗಿತ್ತು. ಇನ್ನು ಟಿಫನ್ಗೆ ಏನು ಮಾಡ್ಕೊಳ್ಳೋಣ ಅಂದರೆ, ಫ್ರೈಡೇ ಇರೋದ್ರಿಂದ ಹಸ್ಬೆಂಡ್ಗೆ ಆಫೀಸಲ್ಲೇ ಪೂಜೆ ಇರುತ್ತೆ, ಅಲ್ಲೇ ಟಿಫನ್ ಮಾಡ್ತಾರೆ. ಹಾಗಾಗಿ ಮನೇಲಿ ಹುಡುಗರು ನಾನು ಇಬ್ಬರೇ ಅಲ್ಲ. ಇನ್ನು ಹುಡುಗರಿಗೆ ಏನು ಇಷ್ಟ ಆಗುತ್ತೆ ಅಂತ ಕೇಳೋಣ ಅಂದ್ಕೊಂಡೆ. ಅವರು ಕೂಡ ಪೂರಿ ಯಾಕೋ ಆಯ್ಕೆ ಮಾಡಿದ್ರು. ಸರಿ ಆಯಿತು. ನಾನು ಇನ್ನೂ ಸುಮಾರು ದಿವಸ ಆಗಿತ್ತು ಮಾಡಿರಲಿಲ್ಲ, ಏನು ಮಾಡೋದು ಅಂತ ಹೇಳಿ ಏನು ಕೇಳ್ತಾರಲ್ಲ ಮಾಡಿಕೊಡೋಣ, ಪಾಪ ತಿನ್ನೋದು ಎಷ್ಟು ತಿಂತಾರಲ್ವ ಅಂತ ಹೇಳಿಬಿಟ್ಟು ಪೂರಿನೇ ಮಾಡೋಣ ಅಂತ ಇದ್ದೀನಿ. ಇನ್ನು ಪೂರಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಅದಕ್ಕೆ ಏನು ಮಾಡೋದು, ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಕಾಳು ಯಾಕೋ ಚೋಲೆ ಮಸಾಲ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದನ್ನೇ ನೆನೆಸಿದ್ದೆ. ಅದರಲ್ಲಿ ಕಡಲೆಕಾಳು ಉಸ್ಲಿ ಮಾಡ್ತಾರಲ್ಲ ಅದನ್ನು ಮಾಡ್ಕೊಳ್ಳೋಣ ಅಂತ. ಈ ಪೂರಿ ಮಾಡಿದ ಮೇಲೆ ಇನ್ನೇನು ಮಾಡೋದು, ಉಸ್ಲಿ ಬೇಡ ಬಿಡು, ಟಿಫನ್ನು ಸಹಿತ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಫ್ರೈಡೇ ನಾನು ಆಲ್ಮೋಸ್ಟಲ್ಲೂ ಪುಳಿಯೋಗರೆ ಇಲ್ಲಾಂದರೆ ಚಿತ್ರಾನ್ನ ಆ ಥರ ಮಾಡಿರ್ತೀನಿ. ಯಾಕಂದರೆ ಹಸ್ಬೆಂಡಿಗೆ ಟಿಫನ್ ಇರಲ್ವಲ್ಲ, ಇನ್ನು ನಾವೇ ಇರುತ್ತೆ ಅಂತ ಕೆಲಸನೂ ಕಡಿಮೆ ಆಗುತ್ತೆ ಅಂತೇಳಿ ಆ ಥರ ಮಾಡ್ಕೊಳ್ತೀನಿ. ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿದಾದ್ಮೇಲೆ ಮಕ್ಕಳು ಪೂರಿಗೆ ಏನು ಮಾಡ್ತೀಯಾ ಅಂತ ಕೇಳಿದ್ರು. ಏನು ಮಾಡೋದು, ಚಟ್ನಿ ಮಾಡ್ತೀನಿ ಅಂದೆ. ಬೇಡ ಅಮ್ಮ, ಕಾಳು ನೆನೆಸ್ಬಿಟ್ಟಿದ್ದೀರಾ, ಇದನ್ನು ಮಾಡೋಕ್ಕೋಸ್ಕರ, ಕಡಲೆ ಉಸ್ಲಿ ಮಾಡೋಕ್ಕೋಸ್ಕರ ಅದನ್ನೇನು ಮಾಡಬೇಡಿ ಬಿಡಿ, ಅದನ್ನ ಇನ್ನೊಂದು ದಿವಸ ಮಾಡಿಕೊಡೋರಂತೆ, ಅದರಲ್ಲೇ ಚೋಲೆ ಮಸಾಲ ಮಾಡಿ ಅಂತ ಅಂದರು. ನನಗೇನು ಅಷ್ಟೊಂದು ಅವನ್ನೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಆದರೂ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಸಣ್ಣದಾಗಿ ಒಂದು ಮಸಾಲೆನ ಹಾಕ್ಕೊಂಡು ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲೇ ಒಂದು ಚೋಲೆ ಮಸಾಲನ ಮಾಡಿಕೊಟ್ಟಿದ್ದೆ. ಇಲ್ಲೇನಿಲ್ಲ, ನಾನೊಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಕಡಲೆ, ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಆಗಿದೆ, ಸ್ವಲ್ಪ ಹುಳಿ ಆಗಿಬಿಡುತ್ತೆ. ಒಂದು ಸಣ್ಣದು ತೊಗೊಂಡ್ರೂ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ 2 ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗಸಗಸೆನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತೇಳಿ ಸ್ವಲ್ಪ ಗಸಗಸೆನೂ ಹಾಕ್ಕೊಂಡಿದ್ದೀನಿ. ಗ್ರೇವಿ ಅಂದರೆ ಸಂಜೆಗೂ ಏನಾದ್ರು ಮುದ್ದೆ ಏನಾದ್ರು ಮಾಡ್ಕೊಡ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಕಾಯಿ ತುರಿನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಗ್ರೇವಿನೂ ಇದ್ದರೆ ಅದೇ ಹೇಳ್ದಂಗೆ ಸಂಜೆಗೂ ಏನು ಖಾರ ಆಗುತ್ತೆ, ಇನ್ನು ಸ್ಟುಡಿಯೋಯಿಂದ ಬರೋ ಸ್ವಲ್ಪ ಲೇಟ್ ಆದರೆ ಇದನ್ನೇ ಏನಾದ್ರು ಕ್ಯಾರಿ ಆನ್ ಮಾಡ್ಬೋದಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಹೆಂಗಿದ್ರು ಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಈ ಮಸಾಲೆನೇ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಕುಕ್ಕರಲ್ಲೂ ಸಹಿತ ಮಾಡ್ಕೋಬೋದು, ಇನ್ನೂ ಈಸಿ ಆಗುತ್ತೆ. ನಾನು ಬೇಡ, ಸ್ವಲ್ಪ ಬಾಣಲೆಲೇ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಮಸಾಲೆನ ಈ ಥರ ರುಬ್ಕೊಂಡಿದ್ದೀನಿ. ಮಸಾಲೆ ತುಂಬಾ ಚೆನ್ನಾಗಿ ಗಮ್ ಅಂತ ಇತ್ತು. ಈಗ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ. ಪನ್ನೀರ್ ಹಾಕಿದ್ರೂ ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ ಇದಕ್ಕೆ. ಪನ್ನೀರ್ ಇಲ್ಲದೆ ಇರೋದ್ರಿಂದ ಏನು ಮಾಡಿದ್ದೀನಿ, ಇಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದ್ರಿಂದ ಆ ಕಾಳು ಜೊತೆಗೆ ಮಧ್ಯ ತುಂಬಾ ಟೇಸ್ಟು ಸಹಿತ ಕೊಡುತ್ತೆ. ಸ್ವಲ್ಪ ಪಲಾವ್ ಸ್ಪೈಸಸ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ಸಿಂಪಲಾಗಿ ಒಂದು ಒಗ್ಗರಣೆನ ಕೊಟ್ಟು ಬೇಯಿಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆ, ಹಾಗೆ ಇನ್ನು ಗ್ರೇವಿ ಏನು ರುಬ್ಕೊಂಡಿದ್ದೀವಲ್ಲ, ಗ್ರೇವಿಗೆ ಬೇಕಾಗಿರೋಂಥ ಮಿಶ್ರಣನ ಅದನ್ನು ಹಾಕ್ಕೊಂಡು ಬೆರೆಸ್ಕೊಂಡ್ರೆ ಚೋಲೆ ಮಸಾಲ ಅಂತೂ ತುಂಬಾ ಚೆನ್ನಾಗಿ ಇರುತ್ತೆ. ನಾನು ಇದಕ್ಕೆ ಚೋಲೆ ಮಸಾಲ ಅಂತ ಇಟ್ಕೊಂಡಿದ್ದೀನಿ. ನಿಮ್ಗೇನು ಇಷ್ಟ ಆಗುತ್ತೋ ಆ ಹೆಸ್ರನ್ನ ನೀವು ಇಟ್ಕೊಳ್ಳಿ. ಮಕ್ಕಳಿಗೆ ಪೂರಿ ಅಂದರೆ ಚೋಲೆ ಮಸಾಲ ಅಂತ ಸ್ಕೂಲಲ್ಲಿ ಎಲ್ಲ ಮಕ್ಕಳೆಲ್ಲ ಮಾತಾಡ್ತಾರಲ್ಲ, ಹಾಗಾಗಿ ಅವರು ಹೆಸ್ರಿಟ್ಬಿಟ್ಟಿರ್ತಾರೆ. ಈ ಕಡಲೆ ಕಾಳಲ್ಲಿ ಮಾಡೋದು ಅದೇ ಇರ್ಬೋದೇನೋ ಅಂತ ಹೇಳಿಬಿಟ್ಟು. ಈಗ ಉಸ್ಲಿ ಹೋಗಿ ಪ್ಲ್ಯಾನು ಚೋಲೆ ಮಸಾಲ ಬಂತು, ಟಿಫನಿಗೆ ಪೂರಿ ಆಯಿತು. ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಸಹಿತ ಬಂದಿತ್ತು. ಮಕ್ಕಳಿಗೆ ಇಷ್ಟ ಆದರೆ ಸಾಕಪ್ಪ ಅನ್ನೋಂಗಾಗಿರುತ್ತೆ. ಎಲ್ಲ ಪೇರೆಂಟ್ಸ್ದು ಅದೇ ಉದ್ದೇಶನೇ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ನಮ್ಮ ಕಾಲದಲ್ಲೆಲ್ಲ ಏನಿತ್ತು ಅಂತ ಹೇಳಿದರೆ 1995 ಏನು ಕೊಟ್ಟರು ನಾವು ತಿನ್ಕೋತಾಯಿದ್ರಿ, ಏನು ಕಮೆಂಟ್ಸ್ ಏನು ಮಾಡ್ತಿರಲಿಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿರ್ತಿತ್ತು ಅಡುಗೆ ಆಗಲಿ, ಊಟ ಆಗಲಿ, ಟೇಸ್ಟ್ ಆಗಲಿ. ಈಗಿನ ಹುಡುಗರು ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಮಾಡ್ತಾರೆ, ಇದೇ ಬೇಕು ಅದೇ ಬೇಕು ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಟ್ರೆ ಅಂತೂ ತುಂಬಾ ಚೆನ್ನಾಗಿ ಸಹಿತ ತಿಂತಾರೆ.
ಮತ್ತು ಮತ್ತೊಂದು ದಿವಸ ಇನ್ನೊಂದು ದಿವಸ ಕೇಳ್ತಾರೆ ಅವರು, ಇದೇ ಮಾಡಿ ಅಮ್ಮ ಅಂತ ಹೇಳಿ. ಅದೇ ಒಂದು ಖುಷಿನೇ ಅಲ್ವಾ ಪೇರೆಂಟ್ಸಿಗೂ ಬೇಕಾಗಿರೋದು. ಹಂಗಾಗಿ ನನಗೂ ಕೂಡ ಅದೇ ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರು ತಿನ್ನೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಓದೋದು ಇದ್ದೇ ಇರುತ್ತೆ. ಓದೋದ್ರ ಜೊತೆ ಅವರ ಆರೋಗ್ಯನೂ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಪೇರೆಂಟ್ಸ್‌ಗೆ. ಹಾಗಾಗಿ ಇನ್ನು ನಾನು ಹೇಳ್ದಂಗೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ಕೊಂಡಿದ್ದೆ. ಅದೆಲ್ಲ ಆಗಿದ್ದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡೆ. ಇನ್ನು ತಿನ್ನಬೇಕಾದ್ರೆ ನಾವು ಒಂದು ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು, ಬೇಕು ಅಂದರೆ ಈರುಳ್ಳಿ ಹಾಕ್ಕೊಂಡು ಟೇಸ್ಟಿಗೆ ತಿನ್ಬೋದು ಸೈಡಲ್ಲಿ. ನಾನೊಂದು ಸ್ವಲ್ಪ ಮಕ್ಕಳಿಗೆ ಈರುಳ್ಳಿ ಎಲ್ಲ ಹಸಿದು ಕೊಡೋದು ಸ್ವಲ್ಪ ಕಡಿಮೆ. ಕೆಮ್ಮು ಬಂದಾಗ ಮಾತ್ರ ಒಂದು ಸ್ವಲ್ಪ ವೈಟ್ ಈರುಳ್ಳಿನ ಕೊಡ್ತೀನಿ ತಿನ್ನೋಕ್ಕೋಸ್ಕರ. ಇಲ್ಲ ಅಂದರೆ ಈರುಳ್ಳಿ ಕೊಡೋದು ಸ್ವಲ್ಪ ಕಡಿಮೆನೇ ಮಕ್ಕಳಿಗೆ. ಹಾಗಾಗಿ ಇನ್ನು ಅವರೆಲ್ಲ ಎದ್ದು ಬಂದಿದ್ದಾಗಿದ್ದಾದ್ಮೇಲೆ ಟಿಫನ್ ಕೊಡೋಣ ಅಂತ ಹೇಳಿ ಈ ಥರ ಸಣ್ಣ ಸಣ್ಣದಾಗಿ ಪೂರಿಗೆ ಕಲಿಸ್ಕೊಂಡಿದ್ನಲ್ಲ, ಅದನ್ನು ಉಂಡೆ ಮಾಡಿಕೊಂಡು ಒಂದೇ ಸರಿ ಒತ್ತಿಟ್ಕೊಳ್ಳೋಣ, ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಚಪಾತಿ ಹೇಗೆ ಒತ್ಕೋತೀವಲ್ಲ ಅದೇ ರೀತಿಲಿ ಇದ್ರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒತ್ತಿಟ್ಕೊಂಡು ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ. ಇನ್ನು ಪೂರಿ ಆಗಿದ್ದಾದಮೇಲೆ ಅವ್ನು ಸ್ವಲ್ಪ ಚಿಕ್ಕವನಿಗೆ ಸ್ವಲ್ಪ ಬಿಸಿ ಇದ್ರೇ ಇಷ್ಟಪಟ್ಟು ತಿಂತಾನೆ ಅವನು. ದೊಡ್ಡವನೇನು ನಮಗೆ ಇದೇ ಬೇಕು ಅದೇ ಬೇಕು ಅಂತ ಏನು ಕೇಳೋದ ಪಾಪ, ಏನು ಮಾಡಿಕೊಟ್ರು ಅವನು ಈಸಿಯಾಗಿ ತಿಂತಾನೆ. ಹೆಂಗಿದ್ರು ಇವನು ಕೇಳಿರ್ತಾನೆ ಅಮ್ಮ ಅದೇ ಮಾಡಿರ್ತಾರಲ್ಲ ಅಂತ ಅವನಿಗೂ ಕೂಡ ಒಂಥರ ಖುಷಿ. ಯಾಕೆ ಅಂತ ಹೇಳೋದು, ಎಲ್ಲರ ಮನೇಲೂ ಸ್ವಲ್ಪ ದೊಡ್ಡವರು ಸ್ವಲ್ಪ ಸೈಲೆಂಟ್ ಇರ್ತಾರೆ, ಚಿಕ್ಕವ್ರು ಸ್ವಲ್ಪ ನಾಟಿ ಇರ್ತಾರೆ. ಹಾಗಾಗಿ ನಮ್ಮ ಮನೇಲೂ ಅದೇನೆ. ದೊಡ್ಡವನು ಒಂದು ಸ್ವಲ್ಪ ಏನು ತಿನ್ನೋ ವಿಷಯದಲ್ಲೆಲ್ಲ ಅವನಿಗೆ ತಿನ್ನೋದು ಅಂದರೆ ಫಸ್ಟ್ ಆಫ್ ಆಲು ಹಿಂದೆನೇ ಅವನು. ಬೇರೆ ಕೆಲಸ ಎಲ್ಲ ಆಡೋದ್ರಲ್ಲೆಲ್ಲ ಮುಂದೆ ಇದ್ದಾನೆ. ಇನ್ನು ಅವ್ರು ಎದ್ಮೇಲೆ ಅವ್ರಿಗೆ ಟಿಫನ್ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಪೂರಿ ಎಲ್ಲ ಫಸ್ಟೇ ಮಾಡಿಟ್ಕೊಂಡಿದ್ದೆ ಬಾಕ್ಸಿಗೆ ಮತ್ತು ಮಕ್ಕಳು ತಿನ್ನೋಕ್ಕೆ. ಇನ್ನು ಹಸ್ಬೆಂಡ್ ಇಲ್ಲ ಅಲ್ಲ, ಅವರೇನು ತಿನ್ನೋದಿಲ್ಲ. ಮತ್ತು ಅವರು ಕೂಡ ಆಫೀಸ್ಗೆ ಹೋಗ್ಕೊಂಡು ಕರ್ಕೊಂಡು ಹೊರಟ್ರು. ಇನ್ನು ಅವ್ರು ಹೋಗಿದ್ದಾದ್ಮೇಲೆ ನನಗೆ ಯಾಕೋ ತುಂಬಾ ತಲೆನೋವ್ತಾ ಇತ್ತು. ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ. ಮಾತ್ರೆಲ್ಲ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ತಿನ್ನೋದು. ಈ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಫ್ರೆಂಡ್ ಕೂಡ ಹೇಳಿದ್ಲು. ನೋಡೋಣ ಅಂತ ಹೇಳಿ ಈ ರೀತಿ ಬೆಟ್ಟದ ನೆಲ್ಲಿಕಾಯಿಗೆ ಒಂದು ಸ್ವಲ್ಪ ಪುದೀನ ಒಂದೆರಡು ಎಲೆ ಕರಿಬೇವು, ಹಾಗೆ ಒಂದೇ ಒಂದು ಕಾಳು ಮೆಣಸು, ಒಂದು ಸ್ವಲ್ಪ ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಸಹಿತ ಮಾಡ್ಬೋದು. ನಾನಿಲ್ಲೇನು ಉಪ್ಪೇನು ಹಾಕ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನಾನು ಬೆಟ್ಟದ ನೆಲ್ಲಿಕಾಯಿನ ಆದಷ್ಟು ಕೂದಲಿಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಹಸಿದನ್ನೇ ಡೈಲಿ ಒಂದು ತಿಂತಾ ಬರ್ತೀವಿ ನಾವು. ಮಕ್ಕಳಿಗೂ ಸಹಿತ ಕೊಡ್ತೀನಿ. ಇನ್ನು ಜ್ಯೂಸನ್ನ ಮಾಡ್ಕೊಂಡು ಕುಡ್ದಿದ್ದಾದಮೇಲೆ ಅವರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಂಥ ಟೈಮು. ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಪೂರಿ ಅಂತ ಹೇಳಿದ್ರೆ ಮಕ್ಕಳು 3 ಕುಡಿಯಮ್ಮ ಅಂತಾರೆ. ನಾನು ಎಣ್ಣೆ ಎಲ್ಲ ಬೇಡ ಅಂತ ಹೇಳಿ ಅವ್ರಿಗೆ 2 ಪ್ಯಾಕ್ ಮಾಡಿ, ಇನ್ನು ಸ್ನ್ಯಾಕ್ಸಿಗೆ ಏನು ನಾನು ಮನೇಲಿ ಮಾಡಿರಲಿಲ್ಲ. ಕಡಲೆಕಾಳು ಉಸ್ಲಿ ಮಾಡಿದ್ರೆ ಅದನ್ನೇ ಕಟ್ಟೋಣ ಅಂತ ಇತ್ತು. ಅದು ಸ್ಕಿಪ್ ಆಗಿರೋದ್ರಿಂದ ಈಗ ಸಿಂಪಲ್ಲಾಗಿ ಒಂದು ಏಲಕ್ಕಿ ಬಾಳೆಹಣ್ಣು ಹಾಗೆ ಒಂದು 2 ಡೇಟ್ಸ್ನ ಹಾಕಿ ಕೊಡ್ತಾಯಿದ್ದೀನಿ. ನಾನು ಸ್ವಲ್ಪ ಡೇಟ್ಸ್ನ ಮಕ್ಕಳಿಗೆ 2 ದಿನ ವಾರದಲ್ಲಿ ಕಂಪಲ್ಸರಿ ಕೊಟ್ಟಿರ್ತೀನಿ. ತುಂಬಾ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಶಿಯಂ ಅಂಶವೂ ಕೂಡ ಜಾಸ್ತಿ ಇರುತ್ತೆ. ಅದು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ದೊಡ್ಡದಿರೋದ್ರಿಂದ ಮುರಿದೇ ಹಾಕೋಣ ಅಂತ ಈಸಿಯಾಗಿ ಬಾಕ್ಸ್ ಎಷ್ಟು ಇಡಿಸುತ್ತೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿ ಹಾಕಿ ಅವ್ರಿಗೆ ಸ್ನ್ಯಾಕ್ಸು ಮತ್ತು ಲಂಚ್ ಬಾಕ್ಸ್ನ ರೆಡಿ ಮಾಡಿದ್ದೆ. ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಇನ್ನು ನಾಳಿನ ಒಂದು ಒಳ್ಳೆಯ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.